ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಮೇ 22ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023ರ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಈ ಕೆಳಗಿನ ಯಾವ ರೋಗಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಗರ್ಭಕಂಠ ಕ್ಯಾನ್ಸರ್, ಮಲೇರಿಯಾ, ಡೆಂಗ್ಯೂ, ಕೋವಿಡ್-19. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಈ ಮಲೇರಿಯಾ ರೋಗಕ್ಕೆ R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನ ಬಳಸ್ತಾರೆ. ಯಾಕೆ ಈ ಲಸಿಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ಈ ಲಸಿಕೆಯನ್ನ ಮಲೇರಿಯಾ ಕೇಸಸ್ ಹೆಚ್ಚಿಗೆ ಇರುವಂತಹ ಆಫ್ರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ? ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ. ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದ್ರೆ, ಈ ಲಸಿಕೆಯನ್ನ ಯಾರು ಅಭಿವೃದ್ಧಿ ಪಡಿಸಿದ್ದಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ನೋವಾವ್ಯಾಕ್ಸ್ ನ ಮ್ಯಾಟ್ರಿಕ್ಸ್ ಎಂ ಸಹಯೋಗದಲ್ಲಿ ಈ ಒಂದು ಲಸಿಕೆಯನ್ನ ಡೆವಲಪ್ಮೆಂಟ್ ಮಾಡಿರ್ತಾರೆ. ಇನ್ನು ಈ ಮಲೇರಿಯಾ ರೋಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಈ ಮಲೇರಿಯಾ ರೋಗ ಯಾವುದರಿಂದ ಹರಡುತ್ತದೆ ಅಂತ ಕೂಡ ಕೇಳ್ತಾರೆ. ಹೆಣ್ಣು ಅನಾಫಿಲಿಸ್ ಸೊಳ್ಳೆಯಿಂದ ಹರಡುತ್ತೆ. ಈ ಸೊಳ್ಳೆ ಕಚ್ಚಿದ ನಂತರ 10 ರಿಂದ 15 ದಿನಗಳ ನಂತರ ಏನಾಗುತ್ತೆ, ರೋಗ ಲಕ್ಷಣಗಳು ಕಂಡುಬರುತ್ತೆ. ಮುಖ್ಯವಾಗಿ ವಾಂತಿಯಾಗೋದು, ಜ್ವರ ಬರೋದು, ಬೇದಿಯಾಗೋದು. ಈ ರೋಗ ಲಕ್ಷಣಗಳು ಈ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಚ್ಚಿದ 10 ರಿಂದ 15 ದಿನದ ನಂತರ ತಮಗೆ ಕಂಡುಬರುತ್ತೆ. ಇಲ್ಲಿ ಕೋವಿಶೀಲ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇದೆ, ಈ R21 ಮ್ಯಾಟ್ರಿಕ್ಸ್ ಎಂ ಲಸಿಕೆಯನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಅದೇ ರೀತಿ ಇದೇ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನ್ ಮಾಡ್ತಾ ಇತ್ತು, ಭಾರತದಲ್ಲಿ ಕೋವಿಶೀಲ್ಡ್ ಲಸಿಕೆಯನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಅದನ್ನ ಅಲ್ಲಿ ಸೇಲ್ ಮಾಡ್ತಾ ಇದ್ರು ಭಾರತದಲ್ಲಿ. ಸೊ ಈ ಕೋವಿಶೀಲ್ಡ್ ಲಸಿಕೆ ಕೋವಿಡ್-19ಗೆ ಸಂಬಂಧಪಡುತ್ತೆ ಮತ್ತು ಅದು ರೀಸೆಂಟ್ ಆಗಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು. ಏನು ಕಾರಣ ಅಂತಂದ್ರೆ, ಈ ಕೋವಿಶೀಲ್ಡ್ ಲಸಿಕೆ ಕೆಲವೊಂದು ಅಡ್ಡ ಪರಿಣಾಮಗಳನ್ನ ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಒಂದು ರಕ್ತ ಹೆಪ್ಪುಗಟ್ಟುವಂತಹ ಸಮಸ್ಯೆ ಆಗಿರಬಹುದು ಮತ್ತು ಪ್ಲೇಟ್ಲೆಟ್ಗಳ ಸಂಖ್ಯೆ ಕಡಿಮೆ ಆಗೋದು. ಈ 2 ಮುಖ್ಯವಾದಂತಹ ಅಡ್ಡ ಪರಿಣಾಮಗಳನ್ನ ಕೋವಿಶೀಲ್ಡ್ ಲಸಿಕೆ ಹೊಂದಿದೆ ಅಂತ ರೀಸೆಂಟ್ ಆದಂತಹ ವರದಿಯಲ್ಲಿ ನಾವು ಗಮನಿಸಿದ್ದೀವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಕೂಡ ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ನಾವು ಡಿಸ್ಕಷನ್ ಕೂಡ ಮಾಡಿರ್ತೇವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇಬ್ರಾಹಿಂ ರೈಸಿ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ಅಂತ ಪ್ರಶ್ನೆ. ಆಯ್ಕೆಗಳು ಇಸ್ರೇಲ್, ಪಾಕಿಸ್ತಾನ್, ಯೆಮೆನ್, ಇರಾನ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇರಾನ್ ದೇಶದ ಅಧ್ಯಕ್ಷರಾಗ್ತಾರೆ ಇಬ್ರಾಹಿಂ ರೈಸಿ. ಸೊ ಇತ್ತೀಚೆಗೆ ಇಬ್ರಾಹಿಂ ರೈಸಿ ಅವರು ಇರಾನ್ ಮತ್ತು ಅಜರ್ಬೈಜಾನ್ನ ಗಡಿ ಪ್ರದೇಶದಲ್ಲಿ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾಗಿರ್ತಾರೆ. ಸೊ ಒಂದು ಹೆಲಿಕಾಪ್ಟರ್ ಕ್ರ್ಯಾಶ್ ನಲ್ಲಿ ಇರಾನ್ ದೇಶದ ಅಧ್ಯಕ್ಷರಾಗಿರುವಂತಹ ಇಬ್ರಾಹಿಂ ರೈಸಿ ಅವರು ನಿಧನವನ್ನ ಹೊಂದಿರ್ತಾರೆ. ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ, ಇರಾನ್ ಈ ಭಾಗದಲ್ಲಿ ಬರುತ್ತೆ. ಸೊ ಭಾರತದಿಂದ ಈ ಕಡೆ ಹೋದಂತೆ ನಮಗೆ ಇರಾನ್ ಬರುತ್ತೆ. ಸೊ ಇರಾನ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಸೊ ಇರಾನ್ ಇಸ್ರೇಲ್ ಮೇಲೆ ರೀಸೆಂಟ್ ಆಗಿ ದಾಳಿಯನ್ನ ಮಾಡುತ್ತೆ. ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅನ್ನುವಂತಹ ಹೆಸರಿನ ಮೂಲಕ ದಾಳಿಯನ್ನ ಮಾಡುತ್ತೆ. ಇಲ್ಲಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡುತ್ತೆ.
ಸೊ ಇರಾನ್ನ ಮೇಲ್ಗಡೆ ನಾವು ನೋಡಿದಾಗ ಇಲ್ಲಿ ಏನ್ ಭಾಗ ಇದೆ, ಈ ಭಾಗದಲ್ಲಿ ಕ್ಯಾಸ್ಪಿಯನ್ ಸಮುದ್ರ ಬರುತ್ತೆ. ಅಂದ್ರೆ ಕ್ಯಾಸ್ಪಿಯನ್ ಸಮುದ್ರದ ಜೊತೆ ಇರಾನ್ ಗಡಿಯನ್ನ ಹಂಚಿಕೊಂಡಿರುತ್ತೆ. ಇರಾನ್ನ ರಾಜಧಾನಿ ಯಾವುದು? ಟೆಹರಾನ್ ಆಗುತ್ತೆ, ಇರಾನ್ನ ರಾಜಧಾನಿ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಏನು ಅಂತಂದ್ರೆ ಇರಾನ್ ಮತ್ತು ಭಾರತ ಏನ್ ಮಾಡ್ತಾ ಇದೆ, ಚಾಬಹಾರ್ ಬಂದರವನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಚಾಬಹಾರ್ ಬಂದರು ಯಾವ ದೇಶದಲ್ಲಿದೆ ಅಂತ ಕೇಳ್ತಾರೆ, ಅದು ಇರಾನ್ ನಲ್ಲಿದೆ. ಈ ಭಾಗದಲ್ಲಿ ಚಾಬಹಾರ್ ಬಂದರು ಬರುತ್ತೆ. ಈ ಚಾಬಹಾರ್ ಬಂದರಿನ 10 ವರ್ಷದ ನಿರ್ವಹಣೆಗಾಗಿ ಭಾರತ ಇರಾನ್ ಜೊತೆಗೆ ರೀಸೆಂಟ್ ಆಗಿ ಒಪ್ಪಂದ ಕೂಡ ಮಾಡಿಕೊಳ್ಳುತ್ತೆ. ಎಕ್ಸಾಮ್ ದೃಷ್ಟಿಯಿಂದ ಎಲ್ಲಾ ಪಾಯಿಂಟ್ಸ್ಗಳು ಕೂಡ ತಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ಆನೆ ಗಣತಿಯನ್ನ ಎಷ್ಟು ವರ್ಷಕ್ಕೆ ಒಂದು ಬಾರಿ ನಡೆಸಲಾಗುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು 2 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ 5 ವರ್ಷಕ್ಕೆ ಒಂದು ಬಾರಿ ಆನೆ ಗಣತಿಯನ್ನ ನಡೆಸ್ತಾರೆ. ಸೊ ಎಲ್ಲಾ ಕಡೆ ಕೂಡ ಎಲ್ಲಾ ರಾಜ್ಯಗಳಲ್ಲಿ ಒಂದೇ ಬಾರಿ ನಡೆಸ್ತಾರೆ. ಬಟ್ ಈ ವರ್ಷ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್ ಮತ್ತು ಈ ತೆಲಂಗಾಣ ರಾಜ್ಯಗಳಲ್ಲಿ ಪ್ರತ್ಯೇಕವಾಗಿ ಆನೆ ಗಣತಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. ಬಟ್ ಮತ್ತೆ ಅದು ಪೋಸ್ಟ್ಪೋನ್ ಆಗಿರುತ್ತೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಬೇಕಾಗಿರೋದು ಏನು ಅಂತಂದ್ರೆ ಆನೆ ಗಣತಿಯನ್ನು ಎಷ್ಟು ವರ್ಷಕ್ಕೆ ಒಂದು ಬಾರಿ ನಡೆಸ್ತಾರೆ. 5 ವರ್ಷಕ್ಕೆ ಒಂದು ಬಾರಿ ಆನೆ ಗಣತಿಯನ್ನು ನಡೆಸ್ತಾರೆ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಜೆಕ್ಟ್ ಎಲಿಫೆಂಟ್. ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಯಾವ ವರ್ಷ ಆರಂಭ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. 1992ರಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನ ಆರಂಭ ಮಾಡ್ತಾರೆ. ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಆರಂಭ ಆಯಿತು, ಅದು ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡಿದೀವಿ. ಸೊ ತಮ್ಗೇನಾದ್ರೂ ಆನ್ಸರ್ ಗೊತ್ತಿತ್ತು ಅಂತಂದ್ರೆ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಬಹುದು. ಗೊತ್ತಿರಲಿಲ್ಲ ಅಂದ್ರೆ ತಿಳ್ಕೊಂಡ್ಬಿಟ್ಟು ಸೀರಿಯಸ್ ಆಗಿ ಕಾಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಲಾಂಚ್ ಮಾಡಿದ್ರು ಅಂತ. ಇನ್ನು ಅತಿ ಹೆಚ್ಚು ನಮಗೆ ಎಲಿಫೆಂಟ್ ಆನೆಗಳು ಕಂಡು ಬರೋದು ಕರ್ನಾಟಕದಲ್ಲಿ ಅತಿ ಹೆಚ್ಚು ನಮಗೆ ಒಂದು ಆನೆಗಳು ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ, ವಿನ್ನರ್ ಮೈಂಡ್ ಸೆಟ್ ಪುಸ್ತಕ ಈ ಕೆಳಗಿನ ಯಾರಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಆಯ್ಕೆಗಳು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಶೇನ್ ವ್ಯಾಟ್ಸನ್, ಸಚಿನ್ ತೆಂಡೂಲ್ಕರ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಶೇನ್ ವ್ಯಾಟ್ಸನ್ ಅವರ ಒಂದು ಪುಸ್ತಕ ಆಗುತ್ತೆ. ಆಸ್ಟ್ರೇಲಿಯಾದ ಕ್ರಿಕೆಟಿಗ ಶೇನ್ ವ್ಯಾಟ್ಸನ್ ಅವರ ಪುಸ್ತಕ ದಿ ವಿನ್ನರ್ಸ್ ಮೈಂಡ್ ಸೆಟ್ ಪುಸ್ತಕವನ್ನ ರೀಸೆಂಟ್ ಆಗಿ ಬಿಡುಗಡೆ ಮಾಡಿರ್ತಾರೆ. ಎಕ್ಸಾಮ್ ದೃಷ್ಟಿಯಿಂದ ನಮಗೆ ಡೈರೆಕ್ಟ್ ಆಗಿ ಕೇಳ್ತಾರೆ, ದಿ ವಿನ್ನರ್ ಮೈಂಡ್ ಸೆಟ್ ಯಾರ ಪುಸ್ತಕ ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಶೇನ್ ವ್ಯಾಟ್ಸನ್ ಅವರ ಪುಸ್ತಕ ಆಗುತ್ತೆ. ಮುಂದಿನ ಪ್ರಶ್ನೆ, ದೀಪ್ತಿ ಜೀವನ್ ಜಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೈ ಜಂಪ್, ಲಾಂಗ್ ಜಂಪ್, ಡಿಸ್ಕಸ್ ಥ್ರೋ, ಓಟ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಸೊ ಒಬ್ಬ ಅಥ್ಲೀಟ್ ಆಗ್ತಾರೆ, ಸೊ ಪ್ಯಾರಾ ಅಥ್ಲೆಟಿಕ್ ಪಟು ಆಗ್ತಾರೆ, ಸೊ 400 ಮೀಟರ್ ಓಟದ ಆಟಗಾರ್ತಿ ಆಗ್ತಾರೆ. ಜಪಾನ್ನ ಕೋಬೆದಲ್ಲಿ ನಡೀತಾ ಇರುವಂತಹ ವಿಶ್ವ ಪ್ಯಾರಾ ಅಥ್ಲೆಟಿಕ್ ನಲ್ಲಿ ಇವರು 400 ಮೀಟರ್ ಓಟದಲ್ಲಿ ಚಿನ್ನದ ಪದಕವನ್ನ ಪಡ್ಕೊಂಡಿರ್ತಾರೆ. ವಿಶ್ವ ದಾಖಲೆಯನ್ನ ಕೂಡ ಮಾಡಿರ್ತಾರೆ. ಚಿನ್ನದ ಪದಕವನ್ನ ಅವರು ಕೂಡ ಪಡ್ಕೋತಾರೆ. ಮುಂದಿನ ಪ್ರಶ್ನೆ, ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಹೈದರಾಬಾದ್, ದೆಹಲಿ, ಗುಜರಾತ್. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ದೆಹಲಿಯಲ್ಲಿದೆ. ರೀಸೆಂಟ್ ಆಗಿ ಈ ಒಂದು ಸಂಸ್ಥೆ ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಧ್ಯೇಯದೊಂದಿಗೆ ಒಂದು ಯೋಗದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಆ ಕಾರ್ಯಕ್ರಮದ ಥೀಮ್ ಏನು ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್ಗೆ ಯೋಗ ಅಂತ, ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಧ್ಯೇಯವನ್ನ ಅವರು ಮಾಡಿರ್ತಾರೆ. ಮುಂದಿನ ಪ್ರಶ್ನೆ, ಪುರಾತತ್ವ ಶಾಸ್ತ್ರಜ್ಞರು ಇತ್ತೀಚೆಗೆ ಕರ್ನಾಟಕದ ಯಾವ ನಗರದಲ್ಲಿ ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನ ಕಂಡು ಹಿಡಿದಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಮಂಗಳೂರು, ಬೆಂಗಳೂರು, ಶಿವಮೊಗ್ಗ, ಉಡುಪಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಮಂಗಳೂರಿನಲ್ಲಿ ಈ ಒಂದು ಫಸ್ಟ್ ರಾಕ್ ಆರ್ಟ್ನ ಮೊದಲ ಪುರಾವೆ ಆಗಿರುತ್ತೆ. ರೀಸೆಂಟ್ ಆಗಿ ಅದನ್ನ ಕಂಡು ಹಿಡಿದಿರ್ತಾರೆ. ಮಂಗಳೂರು ನಗರದ ಬೋಳೂರು ಪನ್ನೇಕೋಟದ ಬಬ್ಬು ಸ್ವಾಮಿ ದೇಗುಲದ ಬಳಿ ಒಂದು ನೈಸರ್ಗಿಕ ಕಲ್ಲಿನ ಬಂಡೆಯ ಮೇಲೆ ಜೋಡಿ ಮಾನವ ಹೆಜ್ಜೆ ಗುರುತುಗಳ ರೂಪದಲ್ಲಿ ರಾಕ್ ಆರ್ಟ್ನ ಮೊದಲ ಪುರಾವೆಯನ್ನ ಪುರಾತತ್ವ ಶಾಸ್ತ್ರಜ್ಞರು ಪತ್ತೆಯನ್ನ ಮಾಡಿರ್ತಾರೆ. ಸೊ ಡೈರೆಕ್ಟ್ ಆಗಿ ಕೇಳಿದ್ರೆ ನಿಮಗೆ ಮಂಗಳೂರು ಅನ್ನೋದು ಗೊತ್ತಿರಬೇಕಾಗತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ಜೇನುನೊಣ ದಿನ 2024ರ ಥೀಮ್ ಏನು, ಧ್ಯೇಯ ಏನು ಅಂತ ಕೇಳಿದ್ದಾರೆ.
ಆಯ್ಕೆಗಳು ಜೇನುನೊಣ ತೊಡಗಿಸಿಕೊಂಡಿದೆ, ಜೇನುನೊಣಗಳಿಗೆ ಉತ್ತಮವಾಗಿ ನಿರ್ಮಿಸಿ, ಜೇನುನೊಣ ತೊಡಗಿಸಿಕೊಂಡಿದೆ, ಜೇನುನೊಣಗಳ ವೈವಿಧ್ಯತೆಯನ್ನು ಆಚರಿಸೋದು, ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ, ಜೇನುನೊಣವು ಪರಾಗಸ್ಪರ್ಶಕ ಸ್ನೇಹಿ ಕೃಷಿ ಉತ್ಪಾದನೆಯಲ್ಲಿ ತೊಡಗಿಸಿದೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ಪ್ರತಿ ವರ್ಷ ಮೇ 20ರಂದು ವಿಶ್ವ ಜೇನುನೊಣ ದಿನವನ್ನ ವರ್ಲ್ಡ್ ಬಿ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ವರ್ಷದ ಧ್ಯೇಯ ವಾಕ್ಯ ಏನು ಅಂತಂದ್ರೆ ಬಿ ಎಂಗೇಜ್ಡ್ ವಿತ್ ಯೂತ್, ಅಂದ್ರೆ ಜೇನುನೊಣ ಯುವಕರೊಂದಿಗೆ ತೊಡಗಿಸಿಕೊಂಡಿದೆ. ಬಿ ಎಂಗೇಜ್ಡ್ ವಿತ್ ಯೂತ್ ಅನ್ನೋದು ಈ ವರ್ಷದ ಧ್ಯೇಯ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸಾಮ್ ನಲ್ಲಿ ಏನ್ ಕೇಳ್ತಾರೆ, ಯಾವ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ, ಮೇ 20 ಆಗುತ್ತೆ. ಮತ್ತು ಥೀಮ್ ಏನು ಅಂತಂದ್ರೆ ಬಿ ಎಂಗೇಜ್ಡ್ ವಿತ್ ಯೂತ್ ಅನ್ನೋದು ಥೀಮ್ ಆಗುತ್ತೆ. ಇಲ್ಲಿ ಯುನೈಟೆಡ್ ನೇಷನ್ಸ್ ಏನ್ ಮಾಡ್ತು, 2017ರಲ್ಲಿ ಮೊದಲ ಬಾರಿಗೆ ಈ ವಿಶ್ವ ಜೇನುನೊಣ ದಿನವನ್ನ ಆಚರಣೆ ಮಾಡೋಕೆ ಪ್ರಾರಂಭ ಮಾಡ್ತು. ಕೆಲವೊಂದು ಬಾರಿ ಎಕ್ಸಾಮ್ ನಲ್ಲಿ ಅದನ್ನ ಕೂಡ ಕೇಳ್ತಾರೆ, ಯಾವ ವರ್ಷ ಮೊದಲ ಬಾರಿಗೆ ವಿಶ್ವ ಜೇನುನೊಣ ದಿನವನ್ನ ಆಚರಣೆ ಮಾಡಿದ್ರು ಅಂತ ಕೇಳಿದ್ರೆ 2017 ಆಗುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಎಲೋಡಾ ಕಪ್ 2024ರಲ್ಲಿ ಚಿನ್ನದ ಪದಕ ಗೆದ್ದ ನಿಖತ್ ಜರೀನ್ ಯಾವ ಕ್ರೀಡೆಗೆ ಸೇರಿದವರು ಅಂತ ಪ್ರಶ್ನೆ. ಆಯ್ಕೆಗಳು ಕುಸ್ತಿ, ಬಾಕ್ಸಿಂಗ್, ಚೆಸ್, ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಪಡ್ತಾರೆ ನಿಖತ್ ಜರೀನ್. ಎಲೋಡಾ ಕಪ್ ಕೂಡ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧ ಪಡುತ್ತೆ. ಇಲ್ಲಿ ನಿಖತ್ ಜರೀನ್ ಅವರು ಒಂದು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ನಿಖತ್ ಜರೀನ್ ಮತ್ತು ಅವರ ಜೊತೆಗೆ ಜಜೀರಾ ಉರಕ್ ಜೇವಾ ಅವರನ್ನ ಸೋಲಿಸಿ ಈ ಒಂದು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಇಲ್ಲಿ ಭಾರತದ ನಿಖತ್ ಜರೀನ್ ಮತ್ತು ಮೀನಾಕ್ಷಿ ಅವರು ಕೂಡ ಈ ಒಂದು ಪದಕವನ್ನ ಗೆದ್ದಿರ್ತಾರೆ ಈ ಒಂದು ಟೂರ್ನಾಮೆಂಟ್ ನಲ್ಲಿ. ಇಲ್ಲಿ ನಿಖತ್ ಜರೀನ್ ಅವರು 52 ಕೆಜಿ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರೆ, ಮೀನಾಕ್ಷಿ ಅವರು 48 ಕೆಜಿ ವಿಭಾಗದಲ್ಲಿ ಈ ಒಂದು ಚಿನ್ನದ ಪದಕವನ್ನ ಗೆದ್ದಿರ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ವಿಲಿಯಂ ಲೈ ಚಿಂಗ್ ಟೆ ಹೆಸರನ್ನ ನೆನಪಿನಲ್ಲಿ ಇಟ್ಕೋಬೇಕು. ಇತ್ತೀಚೆಗೆ ವಿಲಿಯಂ ಲೈ ಚಿಂಗ್ ಟೆ ಅವರು ಯಾವ ದೇಶದ ಹೊಸ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಫಿಲಿಪೈನ್ಸ್, ತೈವಾನ್, ಥೈಲ್ಯಾಂಡ್, ಇಂಡೋನೇಷ್ಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ತೈವಾನ್ ದೇಶದ ಅಧ್ಯಕ್ಷರಾಗಿ ವಿಲಿಯಂ ಲೈ ಚಿಂಗ್ ಟೆ ಅವರು ಆಯ್ಕೆ ಆಗಿರ್ತಾರೆ. ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ, ಈ ಕಡೆ ಹೋದಂತೆ ನಮಗೆ ಇಲ್ಲಿ ತೈವಾನ್ ಬರುತ್ತೆ. ಸೊ ತೈವಾನ್ನ ರಾಜಧಾನಿ ತೈಪೆ ಆಗುತ್ತೆ. ಸೊ ತೈವಾನ್ನ ಸುತ್ತಮುತ್ತ ಯಾವ ದೇಶಗಳು ಬರುತ್ತೆ, ಮೇಲ್ಗಡೆ ಚೈನಾ ಬರುತ್ತೆ, ಈ ಕೆಳಗಡೆ ಫಿಲಿಪೈನ್ಸ್ ಬರುತ್ತೆ, ಇಲ್ಲಿ ಸೌತ್ ಚೈನಾ ಸೀ ಬರುತ್ತೆ. ಇಲ್ಲಿ ರೀಸೆಂಟ್ ಆಗಿ ಫಿಲಿಪೈನ್ಸ್ ಕೂಡ ಸುದ್ದಿಯಲ್ಲಿತ್ತು. ಯಾಕೆ ಅಂದ್ರೆ ಭಾರತ ಈ ಫಿಲಿಪೈನ್ಸ್ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡಿತ್ತು. ಅಂದ್ರೆ ಈ ಭಾಗದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಳವಡಿಸ್ತಾ ಇದೆ ಭಾರತ. ಯಾಕೆ ಅಂತಂದ್ರೆ ಇಲ್ಲಿ ಚೀನಾ ಏನ್ ಮಾಡ್ತಾ ಇದೆ, ಸೌತ್ ಚೀನಾ ಸೀನ ಭಾಗದಲ್ಲಿ ತನ್ನ ಪ್ರಾಬಲ್ಯವನ್ನ ಹೆಚ್ಚಿಸೋಕೆ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಈ ಒಂದು ಸೌತ್ ಚೀನಾ ಸೀನ ಸುತ್ತ ಇರುವಂತಹ ದೇಶಗಳು ವಿಯೆಟ್ನಾಂ ಇರಬಹುದು, ಫಿಲಿಪೈನ್ಸ್, ತೈವಾನ್ ಏನ್ ಮಾಡ್ತಾ ಇದೆ, ಈ ಒಂದು ಚೀನಾದ ಪ್ರಾಬಲ್ಯವನ್ನು ಕಡಿಮೆ ಮಾಡೋಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದೆ. ಹಾಗಾಗಿ ಎಲ್ಲಾ ದೇಶಗಳು ತಮ್ಮ ಮಿಲಿಟರಿ ಶಕ್ತಿಯನ್ನ ಹೆಚ್ಚಿಸೋಕೆ ಈ ಭಾಗದಲ್ಲಿ ಪ್ರಯತ್ನ ಪಡ್ತಾ ಇದೆ. ಸೊ ಎಕ್ಸಾಮ್ ನಲ್ಲಿ ಕೇಳ್ತಾರೆ, ಭಾರತ ಯಾವ ದೇಶಕ್ಕೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಮಾಡ್ತು, ಫಿಲಿಪೈನ್ಸ್ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತು. ಫಿಲಿಪೈನ್ಸ್ ಈ ಭಾಗದಲ್ಲಿ ಬರುತ್ತೆ, ಇಲ್ಲಿ ನಮಗೆ ತೈವಾನ್ ಬರುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನ್ ಕೂಡ ಇದೆ. ಜಾಯಿನ್ ಬಟನ್ ನ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ ಅನ್ನ ತಾವಿಲ್ಲಿ ನೋಡಬಹುದು. ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ, ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಅದರ ಜೊತೆಗೆ ಜಾಯಿನ್ ಟು ಲರ್ನ್ ನ ಅಫಿಷಿಯಲ್ ಆಪ್ ಕೂಡ ಇದೆ ಮತ್ತು ಜಾಲತಾಣ ಕೂಡ ಇದೆ. ಈ ಒಂದು ಆಪ್ ಮತ್ತು ಜಾಲತಾಣದ ಮೂಲಕ ತಾವೇನಾದ್ರೂ KS, PSI, PDO, AO, AHO ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಾವೇನಾದ್ರೂ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ಸೊ ಜಾಯಿನ್ ಟು ಲರ್ನ್ ಆಪ್ ನ ಬೆನಿಫಿಟ್ ಅನ್ನ ಕೂಡ ತಾವು ಪಡ್ಕೋಬಹುದು. ಮನೆಯಲ್ಲಿ ಕುಳಿತು ಜಾಯಿನ್ ಟು ಲರ್ನ್ ಆಪ್ ಮೂಲಕ ಎಲ್ಲ ಎಕ್ಸಾಮ್ಸ್ ಗಳಿಗೂ ಕೂಡ ಪ್ರಿಪರೇಷನ್ ಅನ್ನ ಮಾಡಬಹುದು. ಯಾಕಂದ್ರೆ
ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಕ್ಲಾಸಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಪರೀಕ್ಷಾ ಸರಣಿ ಟೆಸ್ಟ್ ಸಿರೀಸ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಿರುತ್ತೆ. ಸೊ ತಾವೇನಾದರೂ ಸೀರಿಯಸ್ ಆಸ್ಪಿರೆಂಟ್ ಆಗಿದ್ರೆ, ಒಂದು ಸೀರಿಯಸ್ ಪ್ಲಾಟ್ಫಾರ್ಮ್ಗೆ ಹುಡುಕ್ತಾ ಇದ್ರೆ ನೀವು ಜಾಯಿನ್ ಟು ಲರ್ನ್ ಆ್ಯಪನ್ನು ಕೂಡ ಪಡ್ಕೋಬಹುದು ಮತ್ತು ಅದರ ಯೂಸ್ ಅನ್ನು ಕೂಡ ತಾವು ಪಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.